ನೀಟ್ ಅಕ್ರಮ ಖಂಡಿಸಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದ ಪ್ರತಿಭಟನೆ ಅಂತ್ಯ ಆಗಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿದ್ದಾರೆ. ನೀಟ್ ಅಕ್ರಮವನ್ನು ಖಂಡಿಸಿ ನಡೆಸಿದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದ ಪ್ರತಿಭಟನೆ ಅಂತ್ಯ ಆಗಿರೋದು. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿದ್ದಾರೆ. 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿತ್ತು ಸಿಜೆಪಿ. ಆ 3 ಪ್ರಮುಖ ಬೇಡಿಕೆಗಳನ್ನು ಆಲಿಸಿದ್ದಕ್ಕೆ, ಅದರ ಬಗ್ಗೆ ಕ್ರಮವನ್ನು ಕೈಗೊಂಡಿದ್ದಕ್ಕೆ ಇದೀಗ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದ ಪ್ರತಿಭಟನೆ ಅಂತ್ಯ ಆಗಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಅವರ ಉಳಿದಂತಹ ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸುತ್ತೇವೆ ಅಂತ ಕೇಂದ್ರ ಕೂಡ ಭರವಸೆ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದ ಪ್ರತಿಭಟನೆ ಅಂತ್ಯ ಆಗಿದೆ. दोस्तों, इस्तीफे नहीं होते बोल रहे थे और देश का युवा जब बाहर निकल आया तब उसने बोला इस्तीफा भी होगा, पुलिस वालों पे एफआईआर भी होगा और सरकार भी झुकेगी। एक बार रुक जाओ, कंफर्म है, इससे आया कंफर्म है, कंफर्म है। ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ನೀಟ್ ಪರೀಕ್ಷೆ ಮೇ 3ರಂದು ನಡೆದಿತ್ತು. ಆ ನೀಟ್ ಪರೀಕ್ಷೆ ಪತ್ರಿಕೆ ಬೆನ್ನಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುದ್ದಿ ವೈರಲ್ ಆಗಿತ್ತು. ಅದಾದಮೇಲೆ ಪರೀಕ್ಷೆ ಬರೆದಿದ್ದ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಘಾತ ಆಗಿತ್ತು. ಪರೀಕ್ಷೆ ಬರೆದ ಮೇಲೆ ಈ ರೀತಿ ಸೋರಿಕೆ ಆಗಿದ್ದನ್ನು ನೋಡಿ ಮೇ 10ರಂದು ಸಾಕ್ಷಿ ಸಮೇತ ತನಿಖಾ ಸಂಸ್ಥೆಗೆ ದೂರನ್ನು ನೀಡಿದರು ರಾಜಸ್ಥಾನದ ಶಿಕ್ಷಕ. ಇನ್ನು ಮೇ 12ರಂದು ಮೇ 3ರಂದು ನಡೆದಂತಹ ಪರೀಕ್ಷೆಯನ್ನು ರದ್ದುಪಡಿಸೋದಾಗಿ NTA ಘೋಷಣೆಯನ್ನು ಮಾಡಿತ್ತು. ಕೇಂದ್ರೀಯ ತನಿಖಾ ದಳಕ್ಕೆ ತನಿಖೆಯನ್ನು ಒಪ್ಪಿಸಿ ಮರು ಪರೀಕ್ಷೆಯನ್ನು ನಡೆಸೋದಾಗಿ ಮಾಹಿತಿಯನ್ನು ನೀಡಿತ್ತು. ಇನ್ನು ಮೇ 15ರಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಒಪ್ಪಿಕೊಂಡಿದ್ದರು ಧರ್ಮೇಂದ್ರ ಪ್ರಧಾನ್. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ತಂಡದ ಭಾಗವಾಗಿದ್ದ ಪುಣೆಯ ಶಿಕ್ಷಣ ಬಂಧನ ಕೂಡ ಆಯಿತು. ಬಳಿಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳ ಕೂಗು ಶುರುವಾಯಿತು. ಇನ್ನು ಮೇ 16ರಂದು ಕಾಕ್ರೋಚ್ ಜನತಾ ಪಕ್ಷ ವೇದಿಕೆಯನ್ನು ಆರಂಭ ಮಾಡಿತು ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ. ಜೂನ್ 2ರಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ಖಂಡಿಸಿ ದೇಶದ ಪ್ರಮುಖ ನಗರಗಳಲ್ಲಿ ಹೋರಾಟ ಶುರುವಾಯಿತು. ಜೂನ್ 6ರಂದು ಭಾರತಕ್ಕೆ ಕಾಕ್ರೋಚ್ ನಾಯಕ ಅಭಿಜಿತ್ ದೀಪ್ಕೆ ಆಗಮನ ಆಯಿತು. ಜೂನ್ 11ರಂದು ಪರೀಕ್ಷಾ ಸುಧಾರಣೆ ಮತ್ತು ವಿದ್ಯಾರ್ಥಿಗಳ ಪರಿಹಾರ ನೀಡುವಂತೆ ಒತ್ತಾಯ ಕೂಡ ಶುರುವಾಯಿತು. ಇನ್ನು ಪರಿಹಾರಕ್ಕೆ ಒತ್ತಾಯಿಸಿ ಸಿಜೆಪಿಯಿಂದ 5 ಅಂಶಗಳ ಪ್ರಸ್ತಾಪ ಆಗಿತ್ತು. ಇನ್ನು ಜೂನ್ 20ರಂದು ಜಂತರ್ ಮಂತರ್ನಲ್ಲಿ ಸಿಜೆಪಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಶುರುವಾಯಿತು. ಜೂನ್ 28ಕ್ಕೆ ಈ ಒಂದು ಪ್ರತಿಭಟನೆಗೆ ಸೋನಂ ವಾಂಗ್ಚುಕ್ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಶುರುವಾಯಿತು. ಸಾಮಾಜಿಕ ಕಾರ್ಯಕರ್ತರಾಗಿರುವ ಸೋನಂ ವಾಂಗ್ಚುಕ್ ಅವರು ಮುಂದೆ ಜುಲೈ 9 ಮುಂಗಾರು ಅಧಿವೇಶನದ ಮೊದಲ ದಿನ ಸಂಸತ್ ಚಲೋ ನಡೆಸುವ ಘೋಷಣೆಯನ್ನು ಮಾಡಿದರು. ಜುಲೈ 16ರಂದು ವಾಂಗ್ಚುಕ್ ಅವರ ಆರೋಗ್ಯದ ಮೇಲೆ ನಿಗಾ ಇಡುವಂತೆ, ಅವರ ಜೀವ ರಕ್ಷಣೆಗಾಗಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ದೆಹಲಿ ಹೈಕೋರ್ಟ್ ನಿರ್ದೇಶನವನ್ನು ಮಾಡಿತು. ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಇನ್ನು ಜುಲೈ 18 ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ಸ್ಥಳಾಂತರ ಆಯಿತು. ಜುಲೈ 20 ವಿದ್ಯಾರ್ಥಿಗಳು ಸೇರಿ ಲಕ್ಷಾಂತರ ಜನರಿಂದ ಸಂಸತ್ ಚಲೋ ಪ್ರತಿಭಟನೆ ಆಯಿತು. ಅಲ್ಲಿಂದಲೂ ಕೂಡ ಈ ಪ್ರತಿಭಟನೆ ಅನ್ನೋದು ಒಂಥರ ರಾಜಕೀಯ ಸ್ವರೂಪವನ್ನು ಕೂಡ ತೆಗೆದುಕೊಂಡಿತ್ತು. ಎಲ್ಲೆಲ್ಲೂ ಕೂಡ ಬಹಳಷ್ಟು ಪ್ರತಿಕ್ರಿಯೆ ಉಂಟಾಗಿತ್ತು, ಬಹಳಷ್ಟು ಪ್ರತಿಭಟನೆಗಳು. ಒಂದು ಕಡೆ ಕಾಂಗ್ರೆಸ್ನಿಂದ BJP ಕಚೇರಿ ಮುತ್ತಿಗೆ, BJPಯಿಂದ ಕಾಂಗ್ರೆಸ್ ಕಚೇರಿ ಮುತ್ತಿಗೆ, ಈ ರೀತಿ ಎಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿದ್ವು. 3 ಬೇಡಿಕೆಗಳನ್ನು ಇಟ್ಟಿದ್ರು. ಆ 3 ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಮನ್ನಣೆ ಕೊಟ್ಟು ಇವತ್ತು ಸಿಜೆಪಿ ಪ್ರತಿಭಟನೆ ಅಂತ್ಯವಾಗಿದೆ. क्या कहते थे, इस सरकार में